ಕಂಡದ ಅತಿ ಪುರಾತನ ದೇವಸ್ಥಾನಗಳಲ್ಲಿ ಒಂದಿದು. ಅಂದರೆ ಪುರಾತನ ಅಂದರೆ ಅದಕ್ಕೆ ಯಾವುದೇ ದಾಖಲೆ ಇರುವುದಿಲ್ಲ. ಬ್ರಿಟಿಷ್ ಗೌರ್ಮೆಂಟಲ್ಲೂ ಮತ್ತು ಮೊಘಲರ ಕಾಲದಲ್ಲಿ ಕದಂಬರು ರಾಷ್ಟ್ರಕೂಟರ ಕಾಲದಲ್ಲಿ ಅದರ ದಾಖಲೆ ಉಂಟು, ಇತಿಹಾಸದಲ್ಲಿ ಉಂಟು ದಾಖಲೆ. ಇದು ಯಾವುದೇ ದಾಖಲೆ ಇದ್ದಿದ್ದು ದೇವಸ್ಥಾನ, ಅದಕ್ಕಿಂತ ಪುರಾತನ ದೇವಸ್ಥಾನ ಇದೆ. ಈ ನನಗೆ ಕೆಲವರು ನೆನಪು ಈ ಕದಂಬರ ಕಾಲದಲ್ಲಿ ಈ ದೇವಸ್ಥಾನ ಇತ್ತು. ಕದಂಬ ರಾಜ ಒಬ್ಬ ದೇಶಭ್ರಷ್ಟ ಇಲ್ಲಿ ತಪಸ್ಸು ಮಾಡ್ಕೊಂಡಿದ್ದಂತೆ. ಅವನ ಕಾಲದಲ್ಲಿ ಇಲ್ಲಿ ಕಾಡು ಮನುಷ್ಯರೆಲ್ಲ ಇದ್ದಿದ್ರು. ಅವರಿಗೆ ಬಟ್ಟೆ ತಟ್ಟಲಿಕ್ಕೆಲ್ಲ ಗೊತ್ತಿಲ್ಲ ಇತ್ತು. ಅವನು ಇಲ್ಲಿ ಬಂದು ಅವ್ರನ್ನ ಸುಧಾರಣೆ ಮಾಡ್ತಾರೆ. ಅವ್ರು ಬಟ್ಟೆ ತಟ್ಟಲಿಕ್ಕೆ, ಕೃಷಿ ಬೇಸಾಯ ಮಾಡಲಿಕ್ಕೆ, ಆಹಾರ ಧಾನ್ಯ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೆ. ಮನೆ ಕೊಟ್ಟು ಒಂದೇ ಕಡೆ ಸ್ಥಿರ ಇರಲಿಕ್ಕೆಲ್ಲ ಕಲಿಸಿ ಕೊಡ್ತಾರಂತೆ. 1800 ವರ್ಷದ ಹಿಂದಿನ ಒಂದು ದಾಖಲೆ. ನನಗೆ ಗೊತ್ತಿಲ್ಲ. ಅವರು ಪ್ರಿನ್ಸಿಪಾಲ್ ಒಬ್ಬರು ಆದಿವಾಸಿಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಬಂದಿದ್ರು. ಅವರು ಮತ್ತು ಆದಿವಾಸಿಗಳ ಸಮಾಧಿ ಸ್ಥಳಗಳನ್ನೆಲ್ಲ ತೋರಿಸಿದ್ರು. ಮತ್ತು ಅವರು ಹೇಳಿದರು, ನೀವು ಇನ್ನು ಸ್ಕಂದ ಪುರಾಣ ಸಿಗ್ತಾರೆ ಅಂತ ಹೇಳಿದರು. ಮತ್ತು ಸ್ಕಂದ ಪುರಾಣವನ್ನು ಓದಿದೆ. ಎಲ್ಲ ಹೇಳೋ ಪ್ರಕಾರ ಅದರಲ್ಲಿ ಈ ಪರಶುರಾಮ ಸೃಷ್ಟಿಯಲ್ಲಿರೋ ಎಲ್ಲ ದೇವಸ್ಥಾನಗಳು ದೈವ ಮನೆಗಳದ್ದು ವಿವರ ಇತ್ತು ಅಂತೇಳಿ ಹೇಳಿದರು. ಬಟ್ ಅದನ್ನು ಬಿಡಿಸಿ ನೋಡಿದಾಗ ಅದು ಬರೀ ಶಿವನ ಮಹಿಮೆ, ಶಿವನ ಕ್ಷೇತ್ರಗಳು, ತೀರ್ಥಕ್ಷೇತ್ರಗಳ ಬಗ್ಗೆ ಮಾತ್ರ ಇಟ್ಬಿಟ್ಟು ಬೇರೆ ಯಾವುದೇ ವಿಷಯ ಇಲ್ಲ ಅದರಲ್ಲಿ ಇದಕ್ಕೆ ಹೋಲಿಕೆ ಆಗುವಂಥ ಒಂದು ಕಥೆ ಸಿಕ್ತು. ಅದು ಏನಂದರೆ, ಒಂದು ಕಾಲದಲ್ಲಿ ಬ್ರಹ್ಮ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇದ್ದಾಗ ಭೂಮಿಯಲ್ಲಿ ಸೃಷ್ಟಿ ಸಂತತಿಯಿಂದ ಪುನಃ ಒಡೆದೋಯ್ತದೆ. ಎಷ್ಟೇ ಸೃಷ್ಟಿ ಮಾಡಿದರೂ ಸಂತತಿ ವೃದ್ಧಿ ಆಗೋದಿಲ್ಲ. ಪಶು ಪಕ್ಷಿಗಳಲ್ಲಿ, ಮನುಷ್ಯರಲ್ಲಿ, ಜಲಚರಗಳಲ್ಲಿ, ವೃಕ್ಷಗಳಲ್ಲಿ ಸಂತತಿ ವೃದ್ಧಿಯಾಗದೆ ನಾಶ ಆಗಿ ಹೋದಾಗ ಅವರಿಗೆ ಚಿಂತೆ ಶುರುವಾಗ್ತದೆ. ಅದಕ್ಕಾಗಿ ದೇವತೆಗಳು, ಋಷಿಮುನಿಗಳು, ಸಿದ್ಧಪುರುಷರೆಲ್ಲ ದೇವರುಗಳು ಬೇಕಾಗುವುದಕ್ಕೆ ಚರ್ಚೆ ಮಾಡ್ತಾರೆ. ಯಾಕೆ ಹೀಗಾಯಿತು ಅಂತ. ಆವಾಗ ಗೊತ್ತಾಯ್ತಂತೆ ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆಯಾಗಿದೆ. ಪುರುಷ ಶಕ್ತಿ ವೃದ್ಧಿಯಾದರೆ ಬ್ರಹ್ಮನ ಸೃಷ್ಟಿ ನಿರಂತರವಾಗಿ ನಡೀತದೆ. ಪುರುಷ ಶಕ್ತಿ ವೃದ್ಧಿ ಆಗಬೇಕಾದ್ರೆ ಆದಿಪುರುಷನಾದ ಈಶ್ವರ ಭೂಮಿಯಲ್ಲಿ ನೆಲೆಯಾಗಬೇಕು ಅಂತಲೇ ಗೊತ್ತಾಯ್ತದೆ. ಅದೇ ಪ್ರಕಾರ ಅವರು ಮಹಾದೇವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅಂದರೆ ದಾಕ್ಷಿಣ್ಯವನ್ನು ಕಳ್ಕೊಂಡ ಮಹಾದೇವ ವಿರಾರದಿಂದ ಅವನು ತಪಸ್ಸಿಗೆ ಕೂತಿರ್ತಾನೆ. ಆವಾಗ ಪ್ರಪಂಚದಲ್ಲಿ ಅಲ್ಲೋಲ ಕೊಲ್ಲೋಲ ಆಗೋದು. ಮತ್ತೆ ಅವರು ಪ್ರಾರ್ಥನೆ ಮಾಡಿಕೊಂಡಾಗ ಅವನು ಮತ್ತೆ ಕೈಲಾಸಕ್ಕೆ ಬಂದು ಪಾರ್ವತಿ ಇರ್ತಾರೆ. ಮತ್ತೆ ಪ್ರಾರ್ಥನೆ ಮಾಡ್ತಾರೆ, ಭೂಮಿಯಲ್ಲಿ ಬಂದು ನೆಲೆಯಾಗಬೇಕು, ಬ್ರಹ್ಮನ ಸೃಷ್ಟಿಗೆ ನೆರವಾಗಬೇಕಾದ್ರೆ ಬೇಡ್ಕೊಂಡಾಗ ಅದಕ್ಕೆ ಒಪ್ಪಿದ ಈಶ್ವರ ಒಮ್ಮೆ ನಂದಿ ವಾಹನವನ್ನು ಏರ್ಕೊಂಡು ಪಾರ್ವತಿ ಸಮೇತನಾಗಿ ಭೂಮಿ ವಿಹಾರಕ್ಕೆ ಬರ್ತಾ ಇದ್ದಾರೆ. ಈ ಪ್ರದೇಶದಲ್ಲಿ ಸುತ್ತಾಡ್ತಾ ಇದ್ದಾಗ ಅವರ ಕಣ್ಣಿಗೆ ಈ ಗುಹೆ ಬಿತ್ತಂತೆ. ಅದರೊಳಗಡೆ ಹೋಗಿ ನೋಡ್ತಾರೆ. ಹೊರಟಿರೋ ನೀರು, ಜಲಚರ, ಅಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಧ್ಯಾನಕ್ಕೆ ಕೂತ್ಕೊಂಡ್ರೆ ಅದು ಸ್ಥಿರ ಆಗಿ ಬಿಡ್ತಾರೆ. ಆಮೇಲೆ ದೇವರ ದರ್ಶನಕ್ಕೆ ಕೈಲಾಸಕ್ಕೆ ಹೋಗಿ ದೇವರಿಗೆ ಅಭಿಷೇಕ ಆಯ್ತು ಅವರು ಇಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಾಗ. ಅಂದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ 7 ನದಿಗಳು ಉದ್ಭವವಾಗಿ ದೇವರಿಗೆ ಅಭಿಷೇಕದ ಎಲ್ಲ ನದಿಗಳು ಶಿವನ ತಲೆಯಿಂದಲೇ ಹರಿದು ಬರುವುದು. ಬಟ್ ಇಲ್ಲಿ ಭೂಮಿಯಲ್ಲಿ ನೆಲೆಯಾದಾಗ ಆ ನದಿಗಳು ಮತ್ತೆ ಈ ಜಾಗದಲ್ಲಿ ಉದ್ಭವವಾಗಿ ದೇವರಿಗೆ ಅಭಿಷೇಕ ಆಯಿತು.